ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜಯಲಕ್ಷ್ಮಿ ಲೈಫ್ ಸ್ಟೈಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಹಾಗೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿಮಗೆ ಒಳ್ಳೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲೆಲ್ಲ ಮಾಡುವಂಥ ಮಂಗಳೂರು ಸೌತೆಕಾಯಿ ಹುಳಿ ಮಾಡೋದನ್ನು ಸಿಂಪಲ್ಲಾಗೆ ಈಸಿಯಾಗೆ ಮಾಡುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಕಪ್ಪು ತೊಗರಿಬೇಳೆ, ಒಂದು ಅರ್ಧ ಕಪ್ಪು ಕೆಂಪು ಮಸೂರು ಬೇಳೆ ಅಂದರೆ ಮೈಸೂರು ಬೇಳೆ ಅಂತ ಕೂಡ ಕರಿತೀವಿ, ಹಾಗೆ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆ, 3 ಬೇಳೆನೂ ನಾನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ, ಹಾಗೆಯೇ ಒಳ್ಳೆ ಸಾಂಬಾರು ಒದಗುತ್ತೆ ಕೂಡ. ಅಂದರೆ ನೀವೊಂದು 10 ಜನಕ್ಕೆ ಯೂಸ್ ಮಾಡುವಷ್ಟು ಸಾಂಬಾರನ್ನ ಉಪಯೋಗಿಸ್ಕೋಬೋದು. ಆದರೆ ಈ ಸಾಂಬಾರಲ್ಲಿ ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾರೆ, ಹಾಗಾಗಿ ಸಾಂಬಾರು ಅಷ್ಟು ಜನಕ್ಕಾಗಲ್ಲ, 5-6 ಜನಕ್ಕಾಗುತ್ತೆ ಅಷ್ಟೇ. ಯಾಕೆಂದರೆ ಅಷ್ಟು ರುಚಿಯಾಗಿರುತ್ತೆ. ಊಟ ಮಾಡೋದಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಬ್ರಾಹ್ಮಣರು ಮನೆಗಳಲ್ಲೆಲ್ಲ ಹೇಗೆ ಮಾಡ್ತಾರೆ ನೋಡಿ ಹುಳಿ, ಅದೇ ಥರನೇ ನಾನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 1-2 ಟೊಮೊಟೊ, 1-2 ಈರುಳ್ಳಿ ಹಾಕ್ಕೊತಿದ್ದೀನಿ. ಹಾಗೆಯೇ ಸ್ವಲ್ಪ ಒಂದು ಕಡಿ ಕರಿಬೇವು ಹಾಕಿ, ಮತ್ತು ಮಂಗಳೂರು ಸೌತೆಕಾಯಿನ ದಪ್ಪ ದಪ್ಪ ಥರ ಹಾಕಿದ್ದೀನಿ. ಸಿಪ್ಪೆ ತೆಗೆದು ಬೇಕಾದರೂ ನೀವು ಮಾಡ್ಕೋಬೋದು. ಸಿಪ್ಪೆ ತೆಗೆದೇ ಇದೆ ಹಾಗೆ ಹಚ್ಚಾಕಿದ್ರೂ ಹೋಳುಗಳು ದಪ್ಪ ದಪ್ಪಕ್ಕೆ ಹಚ್ಚಾಕೋಬೇಕು. ಹೋಳು ದಪ್ಪ ದಪ್ಪಕ್ಕೆ ಹಚ್ಚಾಕಿದ್ರೆ ನಿಮಗೆ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಬೆಂದೋಗುತ್ತಲ್ವ, ಹಾಗಾಗಿ ದಪ್ಪ ಹೋಳಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹುಳಿ ಅಂತ ನಾವೇನೇ ಮಾಡಿದ್ರೂ ಬೇಳೆ ಹಾಕಿ ಹುಳಿ ಮಾಡಿದ್ಮೇಲೆ ಅದು ನಮಗೆ ಸ್ವಲ್ಪ ಹೋಳುಗಳು ದಪ್ಪ ದಪ್ಪಾಗಿರಬೇಕು. ಇಲ್ಲಿ ನಾನು ಬರೀ ಮಂಗಳೂರು ಸೌತೆಕಾಯಿ ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ. ಒಂದೊಂದ್ಸರಿ ಮಿಕ್ಸ್ ತರಕಾರಿ ಕೂಡ ಹಾಕಿ ನೀವು ಮಾಡಬಹುದು. ಈಗ ಇದಕ್ಕೆ ನಾನು ಈರುಳ್ಳಿ ಟೊಮೊಟೊನ ನಾನು ಉದ್ದುದಕ್ಕೆ ಹಚ್ಚಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಚ್ಚಾಕಿದ್ರೆ ನಿಮಗೆ ಸುಲಭವಾಗಿ ಅಲ್ಲೇ ಕರ್ಗೋಗುತ್ತೆ. ಕುಕ್ಕರಲ್ಲಿ ಕೂಗಿದ ತಕ್ಷಣವೇ ಎಲ್ಲ ಕರ್ಗೋಗುತ್ತೆ. ಮತ್ತು ಒಂದ್ಸರಿ ರುಬ್ಬೋದು ಅವೆಲ್ಲ ಏನೂ ಬೇಕಿಲ್ಲ. ನಾನು ರುಬ್ಬಕ್ಕೆಲ್ಲ ಹಾಕ್ಕೊಳ್ಳೋದೇ ಇಲ್ಲ. ಇವಾಗ ಈರುಳ್ಳಿ ಟೊಮೊಟೊನ ನಾನು ರುಬ್ಬಕ್ಕೆ ಹಾಕಲ್ಲ, ಹಾಗೆಯೇ ಹಚ್ಚಾಕ್ತಿದ್ದೀನಿ. ಅದನ್ನು ಕೂಡ ಹಚ್ಚಾಕಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು 1 ಸ್ಪೂನಷ್ಟು ಎಣ್ಣೆ. ನಾನು ಇದಕ್ಕೆ ಒಂದು ಕಡೆ ಕರಿಬೇವು ಕೂಡ ಹಾಗೆ ಕಡ್ಡಿ ಸಹಿತನೇ ಹಾಕಿದ್ದೀನಿ. ಈ ಭಟ್ರುಗಳೆಲ್ಲ ಹಾಗೆ ಮಾಡೋದು ನೋಡಿ, ಕಡ್ಡಿ ಸಹಿತನೇ ಕರಿಬೇವನ್ನ ಬೇಳೆ ಬೇಯೋದ್ರ ಜೊತೆಗೆ ಹಾಕ್ಬಿಡ್ತಾರೆ. ಎಷ್ಟು ಘಮ ಘಮ ಅಂತಿರುತ್ತೆ ಅಂದರೆ ಅದ್ರ ಫ್ಲೇವರ್ ಅಷ್ಟು ಚೆನ್ನಾಗಿದಾಗಿರುತ್ತೆ. ಈಗ ನಮಗೆ ನೀರು ಹಾಕಿ ಕುಕ್ಕರ್ ಇಡ್ತೀನಿ. ಬರೀ 2 ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಈಗ ಅದಕ್ಕೆ ಬೇಕಾಗಿರುವಂಥ ನಾನು ಪೌಡ್ರನ್ನು ಕೂಡ ಮಸಾಲೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾವು ಹೆಚ್ಚು ಕಮ್ಮಿ ನಾನು ಮಾಡ್ತಾ ಇರೋದು ಒಂದು 6-7 ಜನಕ್ಕೆ ಆಗೋಷ್ಟು ಆಗುತ್ತೆ ಸಾಂಬಾರು. ಅದನ್ನು ನಾನು 1.5 ಸ್ಪೂನಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. 1 ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕಡಿಮೆನೇ ಇರಲಿ. 1.5 ಸ್ಪೂನಷ್ಟು ಧನಿಯಾ ಕೂಡ ತೊಗೊತಾ ಇದ್ದೀನಿ. 1-2 ನಿಮಿಷ ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಎಣ್ಣೆ ಎಲ್ಲ ಏನೂ ಬೇಕಿಲ್ಲ, ಹಾಗೆ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಸಾಮಾನ್ಯವಾಗಿ ಮನೇಲಿ ಸಾಂಬಾರೆಲ್ಲ ಮಾಡಿ ಪುಡಿ ಇರುತ್ತಲ್ವ, ಸಾಂಬಾರು ಪುಡಿ ಹಾಕೋದಕ್ಕೂ ನಾವು ಅಲ್ಲೇ ಪೌಡ್ರು ಮಾಡಿ ರುಬ್ಬಿ ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನಾನು ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 10-12 ಕಾಳಷ್ಟು ಮೆಣಸು ತೊಗೊಂಡಿದ್ದೀನಿ. ಮೆಣಸು ಖಾರ ಜಾಸ್ತಿ ಬೇಕು ಅನ್ನೋರು ಬೇಕಾದರೆ ಮೆಣಸು ಒಂದು 15 ಕಾಳಷ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು 10-12 ಸಾಕು. ಮಕ್ಕಳೆಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ನಮ್ಮಲ್ಲಿ ಖಾರ ಕಡಿಮೆ ನಾವು. ಆಮೇಲೆ ಹುಳಿ ಅಂದಮೇಲೆ ಅದು ಸ್ವಲ್ಪ ತುಂಬ ಖಾರನೂ ಇರಬಾರ್ದು, ಖಾರ ಇದ್ದರೆ ಅಷ್ಟು ರುಚಿನೂ ಇರಲ್ಲ. ಹಾಗಾಗಿ ಮೀಡಿಯಮ್ ಆಗಿರಬೇಕು. ಎಲ್ಲನೂ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಕಡ್ಡಿಯಷ್ಟು ಕರಿಬೇವು ಕೂಡ ಹಾಕ್ಕೊಳ್ತೀನಿ. ನಿಧಾನವಾಗಿ ಮೀಡಿಯಮ್ ಊದಿಲೇ ಮಾಡ್ಕೋಬೇಕು. ಕುಕ್ಕರ್ ಕೂಗಿ ತಣ್ಣಗಾಗೋಷ್ಟಕ್ಕೆ ನಮಗೆ ಈ ಮಸಾಲೆ ರೆಡಿ ಮಾಡ್ಕೊಂಬಿಡ್ಬೋದು ಈಸಿಯಾಗಿ. ಅದಕ್ಕೆ ನಾನು ಒಂದು ಲವಂಗ, ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ. ಹೇಳಿದ್ನಲ್ಲ ನಿಮಗೆ. ಹಾಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು. ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ಹುಣಸೆಹಣ್ಣು ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದೆರಡು ಟೊಮೊಟೊ ಹಾಕಿದ್ದೀನಲ್ವ ನಾನು, ಹಾಗಾಗಿ ಸ್ವಲ್ಪ ಒಂದು ನಿಂಬೆಹಣ್ಣು ಸೈಜ್, ಒಂದು ಸಣ್ಣ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ಅದನ್ನು ಕೂಡ ಎಲ್ಲ ಪೀಸ್ ಮಾಡಾಕಿ ಹುರ್ಕೊಂಡ್ರೆ ನಿಮಗೆ ಚೆನ್ನಾಗಿ ಅದು ಕೂಡ ಡ್ರೈ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಆದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಏಕೆಂದರೆ ಸ್ವಲ್ಪ ತಣ್ಣಗೂ ಹಾಕಬೇಕು. ಮತ್ತು ಇದ್ರ ಜೊತೆಗೆ ನಾನೇನು ಮಾಡ್ತೀನಿ, ತೆಂಗಿನಕಾಯಿ ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ.
ಇದೇನು ಪೌಡ್ರು ಮಾಡಿ ಬೇಕಾದ್ರೂ ನೀವು ತೆಂಗಿನಕಾಯಿ ಹಾಕ್ಕೋಬೋದು ಅರ್ಧಂಬರ್ಧ ಪೌಡ್ರ್ ಆದಮೇಲೆ. ಇಲ್ಲ ಅಂದರೆ ಈ ಥರ ಬಿಸಿ ಇರೋದಕ್ಕೇ ನೀವು ಕಾಯಿ ಕೂಡ ಹಾಕಿದ್ರೆ ಕಾಯಿ ಕೂಡ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗುತ್ತಲ್ವ, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಇದಕ್ಕೆ ಹಾಕಿಲ್ಲ, ಕುಕ್ಕರಲ್ಲಿ ಮಾತ್ರ 2 ಈರುಳ್ಳಿ ಹಾಕಿದ್ದೀನಲ್ವ, ಇದೇನು ಬೇಕಿಲ್ಲ. ಇದನ್ನು ನೀವು ಇವಾಗ ಒಂದ್ಸಲಿ ನೀವು ಪೌಡ್ರು ಮಾಡ್ಕೊಳ್ಳಿ, ಸ್ವಲ್ಪ ಡ್ರೈ ಥರ ನೀರು ಹಾಕದೇನೆ ಮಿಕ್ಸಿ ಮಾಡ್ಕೊಳ್ಳಿ. ಸ್ವಲ್ಪ ಪುಡಿ ಮಾಡಿಬಿಟ್ಟು ನೀರು ಹಾಕದಂತ ಮಿಕ್ಸಿ ಮಾಡಿದ್ರೆ ನಿಮಗೆ ಬೇಗ ಸವಿಯುತ್ತೆ. ಇಲ್ಲ ಅಂದರೆ ನಿಮಗೆ ಕಾಳು ಥರ ಹಾಗೆ ಆಗುತ್ತೆ. ಫಸ್ಟೇ ನೀರು ಹಾಕಬೇಡಿ, ಆವಾಗ ಮೆಣಸಿನ್ಕಾಯಿ ಧನಿಯಾಗಳೆಲ್ಲ ನುಣ್ಣಗಾಗದೆ ಬರುತ್ತೆ. ಆಮೇಲೆ ನೀವು ನೀರು ಹಾಕಿ ನೈಸಾಗಿ ರುಬ್ಕೊಳ್ಳಿ. ತುಂಬ ಹೊತ್ತು ಏನು ರುಬ್ಬೋದು ಬೇಕಿಲ್ಲ, 2 ಸೆಕೆಂಡ್ಗೆ ಹಾಗೇ ಹೋಗ್ಬಿಡುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಂಡು ಪೌಡ್ರು ಮಾಡಿ ಇಮ್ಮಿಡಿಯೇಟಾಗಿ ಅದಕ್ಕೆ ನೀರು ಹಾಕಿ ರುಬ್ಕೋಬೋದು. ಈಗ ಇದಕ್ಕೆ ನಾನು ಕುಕ್ಕರ್ ಕುಗ್ಸಿದ್ನಲ್ವ ಅದನ್ನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಬೇಳೆಗಳೆಲ್ಲ ನೀಟಾಗಿ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ. ಅಷ್ಟೇ ಒದಗುತ್ತೆ ಕೂಡ ಸಾಂಬಾರು. ನಾವು ಈ ಥರ ಪೌಡ್ರು ಮಾಡಿ ನಾವು ಸಾಂಬಾರು ಮಾಡಿದ್ರಂತೂ ರುಚಿ ಜೊತೆಗೆ ನೀವು ಒಂದು ಫಂಕ್ಷನ್ ಟೈಮಲ್ಲಿ ಈ ಥರ ಎಲ್ಲ ಮಾಡಿಬಿಟ್ರೆ ತುಂಬ ಜನಕ್ಕೆ ನಾವು ಬಡಿಸ್ಬೋದು, ಅಷ್ಟು ಒದಗುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ಗಳು ಬರ್ತಾರೆ ಅಂದರೆ ಈ ಥರ ಸಾಂಬಾರು ಮಾಡಿಬಿಡ್ಬೇಕು. ರುಚಿನೂ ಇರುತ್ತೆ, ನಮಗೆ ಸಾಟೇಜು ಬರಲ್ಲ ಸಾಂಬಾರು. ಹಾಗಾಗೇ ಈಗ ಏನು ಮಾಡ್ತಾರೆ ಫಂಕ್ಷನ್ಗಳಲ್ಲಿ ಹುಳಿ ಮಾಡೋದು ಅಂದರೆ ಈ ಥರ ಪೌಡ್ರು ಮಾಡಿಕೊಂಡು ಹುಳಿ ಮಾಡ್ತಾರೆ. ಏನು ಅವರಿಗೆ ಎಷ್ಟು ನೀರಾಗಿ ಒದಗಿಸಿದ್ರು ನಮಗೆ ಅದು ಜಾಸ್ತಿನೇ ಆಗುತ್ತೆ. ನೋಡಿ ಈಗ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋತೀನಿ. ನಿಮಗೆ ತಿಕ್ನೆಸ್ ನೋಡ್ಕೊಳ್ಳಿ, ಸ್ವಲ್ಪ ತೆಳ್ಳಿಗೆ ಬೇಕು ಅಂದರೆ ನೀವು ಜಾಸ್ತಿ ನೀರೇ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಒಂದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಿಡಿಯೋಕ್ಕೆ ಮಸಾಲೆ ಎಲ್ಲ ಹುರಿದಿರೋದ್ರಿಂದ ನಾವೇನು ತುಂಬ ಬೇಯಿಸಬೇಕು ಅಂತೇನಿಲ್ಲ. ಉಪ್ಪು ಖಾರ ತರಕಾರಿಗೆ ಹಿಡಿಬೇಕಲ್ವ, ಹಾಗಾಗಿ 2 ಕುದಿಯೋದು. ಉಪ್ಪು ಹುಳಿ ಖಾರ ಎಲ್ಲ ಹಾಕಿದ್ಮೇಲೆ ನಾವು ಒಂದು ಸಿಹಿ ಹಾಕಿದ್ರೆ ಒಳ್ಳೆಯದಲ್ವ ಸಾಂಬಾರಿಂತ. ಅದಕ್ಕೆಲ್ಲ ಒಂದು ಸಣ್ಣ ಗಾತ್ರದಷ್ಟು ನಾನು ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಥರ ಒಂದ್ಸಲಿ ನೀವು ಮಾಡಿ ಊಟ ಮಾಡಿ ಹೇಳ್ತೀರ, ಫಂಕ್ಷನಲ್ಲೇ ನಾವು ಊಟ ಮಾಡ್ತಿದ್ದೀವಿ ಅನ್ನೋಷ್ಟು ಊಟ ಮಾಡ್ತೀರ. ಅದರಲ್ಲೂ ತುಪ್ಪ ಹಾಕ್ಕೊಂಡು ನೀವು ಊಟ ಮಾಡ್ತಾಯಿದ್ರೆ ಅಷ್ಟು ಒಂದು ತುತ್ತು ತಿನ್ನೋವಂಥದ್ದು 4 ತುತ್ತು ತಿನ್ನೋಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಕೊಟ್ಕೊತೀನಿ ನಾನು. ಒಂದು ಹಿಂಗಿನ ಒಗ್ಗರಣೆ, ಒಂಚೂರು ಎಣ್ಣೆ, ಸಾಸಿವೆ, ಹಿಂಗು, ಕರಿಬೇವು ಅಷ್ಟು ಹಾಕಿದ್ರೆ ಸಾಕು. ಹಾಕಿ ನಾನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಲಾಸ್ಟಿಗೆ ಸಾಂಬಾರು ರೆಡಿ ಆಯಿತು. ಫ್ರೆಂಡ್ಸ್, ನಿಮಗಿಷ್ಟ ಆದರೆ ಒಂದ್ಸಲಿ ಮಾಡಿ ನೋಡಿ, ನೀವು ಊಟ ಮಾಡಿ ನೋಡಿ. ನಿಮಗಿಷ್ಟ ಆದರೆ ಖಂಡಿತ ನನಗೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ ನಿಮಗೇನು ಅನ್ನಿಸ್ತು ಅಂತ ಹೇಳಿ. ಹಾಗೆ ನನ್ನ ವಿಡಿಯೋ ನೋಡ್ತಾ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವೆಲ್ಲರೂ ಲೈಕ್ ಕೊಡ್ತೀರಂತ ನಾನು ಭಾವಿಸ್ತೀನಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತು ನೆಕ್ಸ್ಟು ನಾನು ಸಿಗ್ತೀನಿ ಫ್ರೆಂಡ್ಸ್. ನಮಸ್ಕಾರ.